ಸಾರ್ದಿಸ್ ಸಭೆಯ ಕುರಿತು ನಾವು ಕಳೆದ ಸಾರಿ ಯೋಚನೆ ಮಾಡ್ತಾ ಇದ್ದೀವಿ. ಇಟ್ ಈಸ್ ಎ ಚರ್ಚ್, ಅದೊಂದು ರೆಪ್ಯೂಟೆಡ್ ಚರ್ಚ್ ಎಂಬುದಾಗಿ ನಾವು ಧ್ಯಾನಿಸ್ತಾ ಬಂದೆವು. ಜೀವಿಸುವಂತ ಹೆಸರು ನೆನಗಿದ್ದೆ ಹೊರತು ಸತ್ತವನಾಗಿದ್ದೆ ಎಂಬುದಾಗಿರುವಂತ ಒಂದು ನೇರ ಆಪಾದನೆ, ಒಂದು ನೇರ ಆರೋಪದೊಂದಿಗೆ ಪ್ರಾರಂಭವಾಗಿರ್ತಕ್ಕಂಥದ್ದು ಸಾರ್ದಿಸ್ ಸಭೆಯ ಪರಿಚಯ. ನಮಗೆ ಪ್ರಿಯರೇ, ನಾವಲ್ಲಿ 2ನೇ ವಚನದಲ್ಲಿ ಇದ್ದೆವು. ಇವತ್ತು ಕೂಡ 2ನೇ ವಚನದಲ್ಲಿನೇ ಕೆಲವು ಮಾತುಗಳನ್ನು ನಾವು ಧ್ಯಾನಿಸುವ ಹಾಗೆ ಪ್ರಾರ್ಥನೆ ಮಾಡಿಕೊಳ್ಳೋಣ. ಮೊದಲನೇದಾಗಿ ಆ ವಚನ ಓದ್ತೀನಿ ನಾನು. 2ನೇ ವಚನ, ಪ್ರಕಟಣೆ ಗ್ರಂಥ 3ನೇ ಅಧ್ಯಾಯ 2ನೇ ವಚನ. ಎಚ್ಚರವಾಗಿರು, ಸಾಯುವ ಹಾಗಿದ್ದ ಉಳಿದವುಗಳನ್ನು ದೃಢಪಡಿಸು, ನನ್ನ ದೇವರ ಮುಂದೆ ನಿನ್ನ ಕೃತ್ಯಗಳಲ್ಲಿ ಒಂದಾದರೂ ಸಂಪೂರ್ಣವಾದದ್ದೆಂದು ನಾನು ಕಾಣಲಿಲ್ಲ. ಚಿಕ್ಕ ಪ್ರಾರ್ಥನೆ ಮಾಡಿಕೊಳ್ಳೋಣ. ಮಹಾಪರಿಶುದ್ಧನೋ, ಸರ್ವೋನ್ನತನೋ, ಸರ್ವಶಕ್ತಿವಂತನು, ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿರುವಂತಹ ನಮ್ಮ ಪರಲೋಕದ ತಂದೆಯಾದ ದೇವರೇ, ನೀನು ಮಾಡಿರುವಂತಹ ಮಹತ್ ಕಾರ್ಯಗಳನ್ನ ನಾವು ಕರ್ತನೆ ನೆರೆದ ಸಭೆಯಲ್ಲಿ ಕರ್ತ ನಿನ್ನನ್ನು ಮಹಿಂಪಡಿಸ್ಲಿಕ್ಕಾಗುವಂತೆ ನೀನು ಕೊಟ್ಟ ಮಹಾಕೃಪೆಗಾಗಿ ನಾವು ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ. ಕರುಣಾಮಯನೇ, ಪ್ರೀತಿಯುಳ್ಳ ದೇವರೇ, ನಮಗಿಂತ ಶ್ರೇಷ್ಠರು, ಬುದ್ಧಿವಂತರು, ಅಂದ ಚಂದವುಳ್ಳವರು, ಐಶ್ವರ್ಯವಂತರು ಈ ಲೋಕದಲ್ಲಿ ಗಳಿಗೆಯಲ್ಲಿ ಇಲ್ಲದಿದ್ದಾಗ್ಯೂ ನಾವಾದರೂ ಬತ್ತಿ ಕುಳಿದಿರುವುದನ್ನೇ ನಮ್ಮ ಕೃಪೆ ಎಂಬುದಾಗಿ ನೆನೆಸಿ ನಾವು ನಿನಗೆ ಕೃತಜ್ಞತೆಯಿಂದ ಸ್ತೋತ್ರ ಸಲ್ಲಿಸ್ತೇವೆ. ಅಷ್ಟು ಮಾತ್ರಕ್ಕೆ ನಿನ್ನ ಪಕ್ಷದಲ್ಲಿ ನಿಂತಿರುವ ನಾನಾದರೂ ಅಸಮರ್ಥನು. ಕರ್ತನೆ, ಸಿಲುಬೆಯಲ್ಲಿ ಮರೆ ಮಾಡಿ ನಿನ್ನ ಮಾತುಗಳನ್ನು ನೀನು ಅನುಗ್ರಹ ಮಾಡು. ನಮ್ಮ ಕರ್ತನು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತವರ ಅತಿ ಪರಿಶುದ್ಧ ನಾಮದಲ್ಲಿ ಸ್ತೋತ್ರ ಸಲ್ಲಿಸಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ, ಆಮೇನ್. ಕರ್ತನಲ್ಲಿ ಪ್ರಿಯರೇ, ನಾವೀಗ ಎಚ್ಚರಗಳನ್ನು ಕುರಿತು ಧ್ಯಾನಿಸ್ತಿದ್ದೇವೆ. ಈ ಸಂದರ್ಭದಲ್ಲಿ ಆತ್ಮೀಕವಾದ ಅರ್ಥದಲ್ಲಿ ನಿಮ್ಮ ಮುಂದೆ ಒಂದು 8 ಎಚ್ಚರಗಳನ್ನು ಕುರಿತು ಧ್ಯಾನಿಸ್ಲಿಕ್ಕಾಗಿ ನಾನು ಇಷ್ಟಪಡ್ತಾ ಇದ್ದೇನೆ. ಮೊದಲನೇದಾಗಿ, ಅಪೊಸ್ತಲನಾದ ಪೌಲ ಜ್ಞಾನಿಗಳು ಬುದ್ಧಿವಂತರು ಆಗಿರುವಂತಹ ರೋಮಾಪುರಕ್ಕೆ ಪತ್ರವನ್ನು ಬರೀತಾ ರೋಮಾಪುರದವರಿಗೆ ಒಂದು ಮಾತನ್ನ ಹೇಳ್ತಾರೆ. ರೋಮನ್ಸ್ ಆರ್ ವೆರಿ ಇಂಟೆಲಿಜೆಂಟ್ ಪೀಪಲ್, ಅವರಿಗೆ ಬಹಳ ಜ್ಞಾನ ಇದೆ ಎಂಬುದಾಗಿ ತಿಳ್ಕೊಳ್ಳುವಂಥವ್ರು. ಅದಕ್ಕೆ ಆ ರೋಮನ್ ಸಾಮ್ರಾಜ್ಯದ ರೋಮ ಪ್ರಜೆಗಳ ಕುರಿತು ಅಪೊಸ್ತಲನಾದ ಪೌಲ ತನ್ನ ಮಾತುಗಳಲ್ಲಿ ಹೇಳುವಾಗ ಅವರು ಜ್ಞಾನಿಗಳೆಂದು ತಿಳಿದು ಹುಚ್ಚರಾದರು ಎಂಬುದಾಗಿ ಹೇಳ್ತಾರೆ. ಹೌದು, ಅವರು ಜ್ಞಾನಿಗಳೆಂದು ತಿಳ್ಕೊಂಡೆ ಅವರು ಹುಚ್ಚರಾಗಿ ಹೋಗಿರುವಂತವ್ರು. ಅವರಿಗೆ ಉದ್ದೇಶಿಸಿ ಒಂದು ಮಾತನ್ನ ಹೇಳ್ತಾರೆ. ದಯಮಾಡಿ ನೋಡ್ರಿ ನನ್ನ ಜೊತೆಯಲ್ಲಿ. ರೋಮಾಪುರ 13ನೇ ಅಧ್ಯಾಯ 11ರಿಂದ 13 ವಚನ. ಅಪೊಸ್ತಲ ಪೌಲ ರೋಮಾಪುರದವ್ರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 11ರಿಂದ 13 ವಚನ. ಈ ಕಾಲ ಎಂಥದ್ದು ಎಂಬುದಾಗಿ ಪೌಲನಲ್ಲಿ ಹೇಳ್ತಾನೆ. ನಾವು ಎಚ್ಚರವಾಗಿರತಕ್ಕ ಕಾಲ. ಯಾವುದರಿಂದ ಎಚ್ಚರವಾಗಿರ್ತಕ್ಕಂಥ ಕಾಲ? ಯಾರಾದರೂ ತೆಗೆದ್ರೆ ಓದಿ, ಇಲ್ಲ ನಾನೇ ಓದ್ತೀನಿ. ಈಗಿನ ಕಾಲವು ನಿದ್ದೆಯಿಂದ ಎಚ್ಚರವಾಗತಕ್ಕ ಕಾಲವೆಂದು ಅರಿತು ಇದನ್ನೆಲ್ಲ ಮಾಡಿರಿ. ನಿದ್ದೆಯಿಂದ ಎಚ್ಚರ, ಇದು ಒಂದು ಆತ್ಮಿಕ ನಿದ್ದೆ. ಹೇಗೆಂಬುದಾಗಿ ಹೇಳುವಾಗ ಯಾವುದೋ ಒಂದು ಮತ್ತು ಯಾವುದೋ ಒಂದು ಅಮಲು ಆವರಿಸಿ ನಾವು ಕರ್ತನ ಮಾರ್ಗಗಳನ್ನು ತಿಳಿದುಕೊಳ್ಳಕ್ಕಾಗದಿರುವಂತ ಆ ಸ್ಥಿತಿಗೆ ಜಾರಿರ್ತೇವೆ. ಅದಕ್ಕೆ ಆತನೇ ಹೇಳ್ತಾನೆ, ನಾವು ಕ್ರಿಸ್ತನನ್ನು ಮೊದಲು ನಂಬಿದ ಕಾಲದಲ್ಲಿ ಇದ್ದದ್ದಕ್ಕಿಂತ ಈಗ ನಮ್ಮ ವಿಮೋಚನೆಯು ಹತ್ತಿರವಾಯಿತು. ഇരുಳು ಬಹಳ ಮಟ್ಟಿಗೆ ಕಳೆಯಿತು, ಹಗಲು ಸಮೀಪವಾಯಿತು. ಕತ್ತಲೆಗೆ ಅನುಗುಣವಾದ ಕೃತ್ಯಗಳನ್ನು ಬಿಟ್ಟು ಬೆಳಕಿಗೆ ಅನುಗುಣವಾದ ಆಯುಧಗಳನ್ನು ಧರಿಸಿಕೊಳ್ಳೋಣ. ಕತ್ತಲಿನ ಕೃತ್ಯಗಳನ್ನು ಬಿಟ್ಟು, ದ ಥಿಂಗ್ಸ್ ಆಫ್ ಡಾರ್ಕ್ನೆಸ್, ಅವುಗಳನ್ನು ಬಿಟ್ಟು ಆಯುಧಗಳನ್ನು, ಅಂದರೆ ನಾವಿಲ್ಲಿ ಗಮನಿಸ್ತೇವೆ, ಆ ಬೆಳಕಿಗೆ ಅನುಗುಣವಾದ ಆಯುಧಗಳನ್ನು. ಕೊರಿಂಥ ಪತ್ರಿಕೆಯಲ್ಲಿ ಆತ್ಮ ಸಂಬಂಧವಾದ ಆಯುಧಗಳನ್ನೆಂಬುದಾಗಿ ನಾವು ನೋಡ್ತೀವಿ. ಈ ಆಯುಧಗಳನ್ನ ನಾವು ಧರಿಸಿಕೊಳ್ಳೋಣ. ಮತ್ತು 13ನೇ ವಚನದಿಂದ ಕೆಲವು ಡೀಟೇಲ್ಸ್ ಅನ್ನ ಪೌಲನ ಹೇಳ್ತಾನೆ. ಯಾಕಂದ್ರೆ ಆ ರೀತಿ ನಮ್ಮ ಜೀವನ ಹೋದ್ರೆ ಅದು ನಿದ್ದೆಯಾಗಿರುವಂತ ಜೀವನ, ಎಚ್ಚರವಾಗಿರುವಂತ ಜೀವನ ಅಲ್ಲ.
ಹೇಗೆ ಆ ಕೆಳಗಿನ ಸಂಗತಿಗಳೆಲ್ಲ ನಾವು ಅಲ್ಲಿ ಗಮನಿಸ್ತೇವೆ. ಆದ್ದರಿಂದ ಇವುಗಳಿಂದ ಬಿಟ್ಟು ನಿದ್ದೆಯಿಂದ ಎಚ್ಚರವಾಗತಕ್ಕ ಕಾಲ. ವಿ ಹ್ಯಾವ್ ಟು ವೇಕ್ ಅಪ್. ನಿದ್ದೆಯಲ್ಲಿದ್ದವನು ಎಚ್ಚೆತ್ತುಕೊಂಡು ಕರ್ತನಾದ ಯೇಸು ಕ್ರಿಸ್ತನನ್ನ ಧರಿಸಿಕೊಳ್ಳಬೇಕು. 13ನೇ ವಚನದ ಕೊನೆ ಭಾಗದಲ್ಲಿ ನಾವು ಕಾಣ್ತೇವೆ. ಹಾಗೆ ರೋಮಾಪುರ 12ನೇ ಅಧ್ಯಾಯ 5ನೇ ವಚನದಲ್ಲಿ 5ನೇ ವಚನ ಒಂದು ಓದ್ಕೊಳ್ಳೋಣ. ಅಪೊಸ್ತಲನಾದ ಪೌಲ ರೋಮಾಪುರದವರು ಬರೆದ ಪತ್ರಿಕೆ 12ನೇ ಅಧ್ಯಾಯ 5ನೇ ವಚನ. ಒಂದೇ ಕೆಲಸ ಇರುವುದಿಲ್ಲವೋ? ಓದಿ ಬ್ರದರ್, ಕರೆಕ್ಟ್ ಅದೇ. ಹೇಗೆ ಒಂದೇ ಕೆಲಸ ಇರುವುದಿಲ್ಲವೋ ಹಾಗೆಯೇ ನಾವೆಲ್ಲರೂ ಒಟ್ಟಾಗಿ ಕ್ರಿಸ್ತನಲ್ಲಿ ಒಂದೇ ದೇಹವಾಗಿದ್ದು ಒಬ್ಬೊಬ್ಬರಾಗಿ ಪರಸ್ಪರ ಅಂಗಗಳಾಗಿದ್ದೇವೆ. ಸಾಕು ಬ್ರದರ್. ವರಗಳನ್ನು ಕುರಿತು ಮೇಲೆ ನಾವು ಕಾಣ್ತೇವೆ. ಒಬ್ಬೊಬ್ಬರಿಗಿರುವಂತ ವಿಶ್ವಾಸ, ಒಬ್ಬೊಬ್ಬರಿಗಿರುವಂತ ವರ, ಒಬ್ಬೊಬ್ಬರಿಗಿರುವಂತ ಒಂದು ಭಕ್ತಿ, ಒಬ್ಬೊಬ್ಬರಿಗಿರುವಂತ ಸೇವೆ. ಆದರೆ ನಾವು ಇಂಟಗ್ರೇಟ್ ಆಗ್ಬೇಕಾಗಿರೋದು, ನಾವು ಕನೆಕ್ಟ್ ಆಗ್ಬೇಕಾಗಿರೋದು ಎಲ್ಲಿಂಬುದಾಗಿ ಹೇಳುವಾಗ ಒಂದೇ ದೇಹದಲ್ಲಿ ಬಹಳ ಅಂಗಗಳು. ವಿ ಬಿಲಾಂಗ್ ಟು ದ ಚರ್ಚ್. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಶಿರಸ್ಸಾಗಿದ್ದಾನೆ ಪ್ರಿಯರೇ. ನಾವು ಅಂಗಗಳಾಗಿದ್ದೇವೆ. ಅದರಿಂದ ಒಂದು ಕನ್ನಡ ಭಾಷೆಯಲ್ಲಿ ಬಹಳ ಅದ್ಭುತವಾದ ಒಳ್ಳೆ ಮಾತಿದೆ. ಏನಂದ್ರೆ, ಪರಸ್ಪರ ಅಂಗಗಳಾಗಿದ್ದೇವೆ. ದೇವರು ನಮಗೆ ಕೃಪೆ ಮಾಡಿದ ಪ್ರಕಾರ ನಾವು ಬೇರೆ ಬೇರೆ ವರಗಳನ್ನು ಹೊಂದಿದ್ದೇವೆ. ಹೊಂದಿದ ವರವು ಹೀಗೆ ಡೀಟೇಲ್ಸ್ ಅನ್ನು ಹೇಳುತ್ತಾ ಒಬ್ಬೊಬ್ಬರಿಗೆ ಒಂದೊಂದು ರೀತಿ ವರ. ಸಭಾ ಸೇವೆಯವರ, ವಾಕ್ಯವನ್ನು ಹೇಳುವವರ, ವಾಕ್ಯದ ಜ್ಞಾನ, ಅನೇಕ ಗ್ರಂಥಗಳನ್ನ ಅಭ್ಯಾಸ ಮಾಡಿ ದೇವರ ವಾಕ್ಯವನ್ನು ಅನೇಕ ಕಡೆಗಳಿಂದ ಸತ್ಯವೇದದ ವಾಕ್ಯಕ್ಕನುಸಾರವಾಗಿ ಎಷ್ಟೋ ಪ್ರಾಶಸ್ತ್ಯವಾದ ಅಮೂಲ್ಯವಾದಂತಹ ವಾಕ್ಯ, ಇದನ್ನು ದೇವರು ನಮಗೆ ಅನುಗ್ರಹಿಸಿದ್ದಾರೆ. ಹಾಗಾಗಿ ಒಂದು ಮಾತು ಹೇಳ್ತಾನೆ ಪೇತ್ರನು ಪತ್ರಿಕೆಯಲ್ಲಿ, ಒಬ್ಬನು ಬೋಧಿಸುವುದಾದರೆ ದೈವೋಕ್ತಿಗಳನ್ನು ಬೋಧಿಸುವನ ಹಾಗೆ ಬೋಧಿಸಬೇಕು. ಈ ಆಡು ಭಾಷೆಯಲ್ಲಿ ಕೆಲವರು ಹೇಳ್ತಿರ್ತಾರೆ ಸತ್ಯವೇದ ವಿವರಿಸುವಾಗ, ಅದು ದೇವರ ವಾಕ್ಯ ಬಹಳ ಅಮೂಲ್ಯವಾದದ್ದು. ಸ್ಕ್ರೈಬ್ಸ್, ಶಾಸ್ತ್ರಿಗಳು ಆ ವಾಕ್ಯವನ್ನು ಯೆಹೋವನು ಎಂಬುದಾಗಿರುವ ಪದ ಬಂದಾಗ ಅವರ 7 ಸಾರಿ ಕೈಗಳನ್ನು ತೊಳೆದುಕೊಂಡು ಬಂದು ಬರೆಯುವರು ಎಂಬುದಾಗಿ ಹೇಳುವರು. ಇನ್ನು ಕೆಲವರು ತಮ್ಮನ್ನು ಶುಭ್ರಪಡಿಸಿಕೊಂಡು ಅದನ್ನು ಬರೆಯುವರು. ಅಂದ್ರೆ ಆ ಶ್ರದ್ಧೆ, ಆ ಉಪಯೋಗಿಸುವ ಭಾಷೆ, ಆ ಪದಗಳ ಬಳಕೆ, ಅದರಲ್ಲಿರತಕ್ಕಂಥ ಆ ಭಕ್ತಿ ಭಾವ, ಆ ಗೌರವ ಭಾವದ ಆ ಗ್ರಾಂಥಿಕ ಭಾಷೆಗಳಿಂದಲೇ, ಆ ಭಾಷೆಯ ಪದಗಳಿಂದಲೇ ಕರ್ತನನ್ನು ನಾವು ಮಹಿಂಪಡಿಸುವ ಹಂಗಿನವರಾಗಿದ್ದೇವೆ ಪ್ರೇರೆ. ಹಾಗಾಗಿ ಎಚ್ಚರವಾಗಿರಬೇಕು. ಒಬ್ಬ ಬೋಧಕನ ಆ ಬೋಧೆ, ಆತನ ಭಾಷೆ, ಆತನು ಉಪಯೋಗಿಸುವ ಮಾತು, ಅವೆಲ್ಲ ಕೂಡ ಬಹಳ ಮುಖ್ಯವಾಗಿರುವಂತವಾಗಿರ್ತವೆ ಪ್ರೇರೆ. ನಾನು ಮುಂದಕ್ಕೆ ಹೋಗ್ತೇನೆ. ಅದರ ಜೊತೆಗೆ ಎಚ್ಚರ ಯಾವ ವಿಷಯದಲ್ಲಿ ಅಂದ್ರೆ, ನಮ್ಮಲ್ಲಿ ಫಸ್ಟ್ ಸ್ವಸ್ಥ ಚಿತ್ತತೆ ಇರಬೇಕು. ಅದಕ್ಕೆ ವಾಕ್ಯಾಧಾರ 1ನೇ ಪೇತ್ರ 5ನೇ ಅಧ್ಯಾಯ ನಮಗೆಲ್ಲರಿಗೂ ಚಿರಪರಿಚಿತವಾಗಿರುವ ವಾಕ್ಯ ಏನೆಂಬುದಾಗಿ ಹೇಳುವಾಗ, ಸ್ವಸ್ಥ ಚಿತ್ತರಾಗಿರಿ. ಪ್ರವೀಣ್ ಓದ್ತೀರಾ? ಇದು ವಚನ ಇಲ್ಲಿ 8ನೇ ವಚನ, 1ನೇ ಪೇತ್ರ 5ನೇ ಅಧ್ಯಾಯ 8ನೇ ವಚನ. ಎಚ್ಚರವಾಗಿರಿ, ನಿಮ್ಮ ವಿರೋಧಿಯಾಗಿರುವ ಸೈತಾನನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನು ನುಂಗಲಿ ಎಂದು ಹುಡುಕುತ್ತಾ ತಿರುಗುತ್ತಾನೆ. ಥ್ಯಾಂಕ್ ಯು ಬ್ರದರ್, ಥ್ಯಾಂಕ್ ಯು ಪ್ರವೀಣ್ ಬ್ರದರ್, ಥ್ಯಾಂಕ್ ಯು, ಚೆನ್ನಾಗಿ ಓದಿದ್ರಿ. ಸೊ ನೀವು ಗಲತಿ ಪತ್ರಿಕೆನ ನಾನು ಜೂಮ್ನಲ್ಲಿ ಯೂಟ್ಯೂಬ್ ಅಲ್ಲಿ ಕೇಳಿಸ್ಕೊಳ್ತಿದ್ದೀನಿ. ಆದ್ರೆ ಶನಿವಾರ ಸಭೆಯಲ್ಲಿ ಪ್ರಾರ್ಥನೆ ಕೊಟ್ಟಿರೋದ್ರಿಂದ ಬರ್ಲಿಕ್ಕೆ ಆಗ್ತಿರ್ಲಿಲ್ಲ. ಬಟ್ ಎನಿಹೌ ಯುವರ್ ಥಾಟ್ಸ್ ಆರ್ ಗೋಯಿಂಗ್ ಆನ್ ಇನ್ ಅ ರೈಟ್ ಡೈರೆಕ್ಷನ್. ದೇವರಿಗೆ ಸ್ತೋತ್ರ. ಇಲ್ಲಿ ನಾವು ಗಮನಿಸುವಾಗ ಸ್ವಸ್ಥ ಚಿತ್ತತೆ ಇದ್ದಾಗ ಎಚ್ಚರ ಬರ್ತದೆ. ಆ ಕನೆಕ್ಟಿವಿಟಿ, ಆ ಪದಗಳ ಆ ಬಳಕೆಯನ್ನು ಕೂಡ ನಾವು ಗಮನಿಸಬೇಕು. ಅಂದ್ರೆ ಬ್ಯಾಲೆನ್ಸ್ ಆಫ್ ಮೈಂಡ್, ನಮ್ಮ ಪದಗಳು ಹಾಗೆ ಬರಬೇಕಾದ್ರೆ
ನಮ್ಮ ಹೃದಯ ಅದು ಶೂನ್ಯವಾಗಿ ಖಾಲಿಯಾಗಿ ದೇವರ ಆತ್ಮನಿಂದ ತುಂಬಿಸಿಕೊಂಡಿರುವಂತ ಆ ಪದಗಳಿಗೆ ಅವಕಾಶ ಕೊಡಬೇಕು. ಲೆಟ್ ದ ವರ್ಡ್ ಆಫ್ ಗಾಡ್ ಸ್ಪೀಕ್ಸ್ ಥ್ರೂ ಯು, ನಾಟ್ ಯು. ವಾಕ್ಯವು ನಿಮ್ಮ ಮೂಲಕವಾಗಿ ವಾಕ್ಯವೇ ಮಾತಾಡ್ಬೇಕು, ನೀವಲ್ಲ. ಸೊ ದ ವರ್ಡ್ ಆಫ್ ಗಾಡ್ ಬಿಲಾಂಗ್ಸ್ ಟು ಗಾಡ್. ಎಲ್ಲೋ ಒಂದು ದಿನ ಯಾವತ್ತೋ ಹೇಳಿರ್ಬೋದು, ಆದ್ರೆ ಅದು ಎಲ್ಲೋ ಕಾರ್ಯ ಆಗುತ್ತೆ. ಆ ಕಾರ್ಯ ಆಗೋದು ಆ ದೇವರ ವಾಕ್ಯದ ಮಹಿಮಾ, ಅದರ ಒಂದು ಪ್ರಭಾವ, ಅದರ ಒಂದು ಅತಿಶಯ. ಅದಕ್ಕೆ ಪೌಲನು ತಿಮೋತಿಗೆ ಬರುತ್ತಾ ದೇವರ ವಾಕ್ಯೋಪದೇಶದ ಗುರಿ ಏನೆಂದರೆ, ವಾಕ್ಯೋಪದೇಶಕ್ಕೆ ಒಂದು ಗುರಿ ಇದೆ. ಈಗ ನಮ್ಮ ಪಾಯಿಂಟ್ ಅದಲ್ಲ. ಈಗ ನನಗೆ ನಿಗದಿ ಆಗಿರುವ ಸಮಯದ ಒಳಗಡೆನೆ ನಾನು ಮುಕ್ತಾಯ ಮಾಡಬೇಕಾಗಿರೋದ್ರಿಂದ ಸಾರ್ದೀಸ್ ಸಭೆ ಸತ್ತ ಸಭೆಯಾಗಿ ಹೋಗೋದಕ್ಕೆ ಎಚ್ಚರ ತಪ್ಪಿರುವುದೇ ಕಾರಣ ಎಂಬುದಾಗಿ ಹೇಳುತ್ತಾ, ಈ ಎಚ್ಚರಿಕೆಗಳನ್ನ ನಾವು ಅನ್ವಯಿಸಿಕೊಳ್ಳುವುದಾದರೆ, ನಾವು ಇದನ್ನ ಸಮನ್ವಯ ಮಾಡಿಕೊಳ್ಳುವುದಾದರೆ, ನಾವು ಆತನ ಕೈಯಲ್ಲಿ ಬಳಕೆ ಆಗುವರಾಗಬೇಕು, ರಾಟನ ಆಗಬಾರ್ದು. ಅದಕ್ಕೆ ಪೌಲನು ಹೇಳ್ತಾನೆ, ದಯಮಾಡಿ ನೋಡ್ರಿ, 2 ತಿಮೋತಿ 2ನೇ ಅಧ್ಯಾಯ 21ನೇ ವಚನ. 2 ತಿಮೋತಿ ಚಾಪ್ಟರ್ 2 ವರ್ಸ್ 21. ತನ್ನನ್ನು ಶುದ್ಧಿ ಮಾಡಿಕೊಳ್ಳಬೇಕು. ಎವ್ರಿ ಒನ್, ಈಚ್ ಅಂಡ್ ಎವ್ರಿ ಇಂಡಿವಿಜುವಲ್. ಆ ಮಾತು ನಾವಲ್ಲಿ ಕಾಣ್ತೇವೆ. ಓದಿ ಬ್ರದರ್. ಹೀಗಿರಲಾಗಿ ಒಬ್ಬನು ಹೀನ ನಡತೆಯುಳ್ಳವರ ಸಹವಾಸವನ್ನು ಬಿಟ್ಟು ತನ್ನನ್ನು ಶುದ್ಧ ಮಾಡಿಕೊಂಡರೆ ಅವನು ಉತ್ತಮವಾದ ಬಳಕೆಗೆ ಯೋಗ್ಯನಾಗಿರುವನು. ಆ ತನ್ನನ್ನು ಆತನು ಶುದ್ಧ ಮಾಡಿಕೊಳ್ಳಬೇಕು. ಯೋಹಾನನು ಹೇಳ್ತಾನೆ, ಸ್ನಾನಿಕನಾದ ಯೋಹಾನನು, ಸರ್ಪಜಾತಿಯವರೇ, ಈ ಮೂರ್ಖ ಸಂತತಿಯಿಂದ, ಈ ವಕ್ರ ಜಾತಿಯವರಿಂದ ತಪ್ಪಿಸಿಕೊಂಡ ನೀವು ರಕ್ಷಣೆ ಹೊಂದಿರಿ. ಸ್ಯಾಲ್ವೇಷನ್ ಇಸ್ ದ ಗಿಫ್ಟ್ ಆಫ್ ಗಾಡ್. ಪ್ರತಿಯೊಬ್ಬರು ಕೂಡ ವೈಯಕ್ತಿಕವಾಗಿ ದೇವರು ಆತನ ಸ್ವಂತ ರಕ್ಷಕನಾಗಿ ಅರಿಕೆ ಮಾಡಿಕೊಂಡಾಗ, ರಕ್ಷಣೆ ಹೊಂದಿದಾಗ, ದೀಕ್ಷಾಸ್ನಾನ ಹೊಂದಿದಾಗ ನಮಗೊಂದು ದೇವರು ಬಾಧ್ಯತೆ ಅನುಗ್ರಹಿಸಿದಂದ್ರೆ, ಯು ಆರ್ ದ ಅಂಬಾಸಿಡರ್ ಫಾರ್ ಕ್ರೈಸ್ಟ್. ಹಾಗಾಗಿ ನಿನ್ನ ಲೋಕದವರ ಹಾಗೆ ಮಾತಾಡುವುದಲ್ಲ, ಹರಟೆ ಮಾತುಗಳು ಅಲ್ಲ ನಿನಗೆ ಸಂಬಂಧಪಟ್ಟಂತ. ನಿನ್ನ ಮಾತುಗಳಲ್ಲಿ ಪ್ರತ್ಯೇಕತೆ. ನೋಡ್ರಿ, ಆ ಮಾತನ್ನ ಇನ್ನೊಂದ್ಸಾರಿ ಹೇಳ್ತಾನೆ ಪೌಲ. ಅದೇ 2ನೇ ತಿಮೋತಿ 2ನೇ ಅಧ್ಯಾಯ 16-17 ವಚನಗಳನ್ನು ಓದಿರಿ ಬ್ರದರ್, ದಯವಿಟ್ಟು. ಪ್ರಾಪಂಚಿಕವಾದ ಆ ಹರಟೆ ಮಾತುಗಳಿಗೆ ದೂರವಾಗಿರು. ಅವುಗಳಿಗೆ ಮನಸ್ಸು ಕೊಡುವವರು ಹೆಚ್ಚೆಚ್ಚಾಗಿ ಭಕ್ತಿಹೀನರಾಗುವರು. ಅವರ ಮಾತು ಹುಣ್ಣಿನಂತೆ ಹರಡಿಕೊಳ್ಳುವುದು. ಅವರಲ್ಲಿ ಹುಮೆನಾಯನು ಫಿಲೇತನು ಇದ್ದಾರೆ. ಸಾಕು ಬ್ರದರ್. ಪ್ರಾಪಂಚಿಕವಾದ ಈ ಹರಟೆ ಮಾತುಗಳಿಂದ ಆಗುವಂತ ಪ್ರಯೋಜನ ಏನು ಅಂದ್ರೆ ಭಕ್ತಿಹೀನತೆ ಉಂಟಾಗುತ್ತದೆ. ಅದು ಕೊಳಕು ಹುಣ್ಣು. ಇವತ್ತು ಎಲ್ಲ ಡಿಸೀಸಸ್ಗಿಂತ ಬಹಳ ಡೇಂಜರಸ್ ಡಿಸೀಸ್ ಎಂಬುದಾಗಿ ಹೇಳುವಾಗ ಕ್ಯಾನ್ಸರ್, ಆಂಕಾಲಜಿ, ದೇರ್ ಆರ್ ಮೋರ್ ದನ್ 18 ಟೈಪ್ಸ್, 18 ಟೈಪ್ ಕ್ಯಾನ್ಸರ್ಸ್ಗಿಂತ ಹೆಚ್ಚು ಕ್ಯಾನ್ಸರ್ಸ್ ಇವೆ ಅಂತೆ. ಕರ್ತನಲ್ಲಿ ಪ್ರಿಯರೇ, ಈ ಕಾಲಘಟ್ಟದಲ್ಲಿ ನಾವು ಯೋಚನೆ ಮಾಡುವಾಗ ದೇವರ ಮಹಾಕೃಪೆಯಿಂದ ಕರ್ತನು ನಮಗೆ ಆರೋಗ್ಯವನ್ನು ಕೊಟ್ಟು ನಡೆಸಿದ್ದಾನೆ. ಪ್ರತಿದಿನ 7 to 8 ಜೂಮ್ ಆಪ್, ಪ್ರೇ ಫಾರ್ ಇಂಡಿಯಾ ಜೂಮ್ ಆಪ್ ನಲ್ಲಿ ನಾರ್ತ್ ಇಂಡಿಯಾ ಮತ್ತು ಸೌತ್ ಇಂಡಿಯಾ ಮತ್ತು ಮಿಡ್ಲ್ ಈಸ್ಟ್ ನವರು ಎಲ್ಲ ಸುಮಾರು 80, 85, 90 ಇಯರ್ಸ್ ಸೀನಿಯರ್ ಸಿಟಿಸನ್ಸ್ ಆಗಿರೋ ಬ್ರದರ್ಸ್ ಎಲ್ಲರೂ ಕೂಡ ಆ PDF ನಲ್ಲಿ 3 ಶೀಟ್ಸ್ ಇರ್ತವೆ. 3ನೇ ಸಿ ಭಾಗದಲ್ಲಿ ದೇರ್ ಆರ್ ಹಂಡ್ರೆಡ್ಸ್ ಆಫ್ ನೇಮ್ಸ್. ನನಗೆ ಆ ಪಟ್ಟಿಯನ್ನು ನೋಡಿದಾಗ ಬಹಳ ದುಃಖ ಆಗುತ್ತೆ. ವಿಭಿನ್ನವಾದ ಕ್ಯಾನ್ಸರ್ ಮಾರಕ ರೋಗಗಳಿಂದ ನರಳುತ್ತಾ ಇದ್ದಾರೆ. ಸೇವೆ ಮಾಡಿದಷ್ಟು ದಿನಗಳು ಸೇವೆ ಮಾಡಿರ್ಬೋದು, ಅಥವಾ ಆ ಪ್ರಾರಂಭದ ದಿನಗಳಿರ್ಬೋದು. ಡಯಾಲಿಸಿಸ್ಗೆ ಹೋಗಿರೋರು, ಕ್ಯಾನ್ಸರ್ಗೆ ಹೋಗಿರೋರು, ಆಕ್ಸಿಡೆಂಟ್ಸ್ ಆಗಿರೋರು, ಕಷ್ಟ ಅನುಭವಿಸುವಂತವ್ರು. ಪ್ರಿಯರೇ, ಅವರು ಒಂದು ವೇಳೆ ಕುಟುಂಬದ ಬ್ರೆಡ್ ವಿನ್ನರ್ ಆದ್ರೆ, ಆ ಕುಟುಂಬಕ್ಕೆ ಆದಾಯ ಅವರಿಂದ ಬರುವಂತದ್ದಾದ್ರೆ, ಅವ್ರ ಅನಾರೋಗ್ಯಕ್ಕೆ ತುತ್ತಾದ್ರೆ ಎಷ್ಟು ಭಯಂಕರವಾಗಿರ್ತದೆ. ನಮ್ಮ ಜವಾಬ್ದಾರಿಕೆ ಎಷ್ಟಿದೆ. ವಿ ನೀಡ್ ಟು ಪ್ರೇ ಎ ಲಾಟ್ ಫಾರ್ ಆಲ್ ದ ಪೀಪಲ್. ಕರ್ತನಲ್ಲಿ ಪ್ರಿಯ ದೈವ ಜನರೇ, ಇದು ಎಚ್ಚರವಾಗಿರತಕ್ಕ ಕಾಲ.
ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡಬೇಕಾಗಿರುವ ಕಾಲ. ಎಷ್ಟೆಷ್ಟೋ ಭಕ್ತರು, ಎಷ್ಟೆಷ್ಟೋ ಜನರು ಆ ರೀತಿಯ ಆ ತೊಂದರೆಗಳಲ್ಲಿ, ಕಷ್ಟಗಳಲ್ಲಿ, ನಾರ್ತ್ ಇಂಡಿಯಾ ಕಡೆ ಒಬ್ರು ಸಹೋದರ ಹೇಳ್ತಾರೆ, ರಾಯಗಢ್ನಲ್ಲಿ ರಾಬಿನ್ಸನ್ ರೂಟ್, ನಾನು ಅವ್ರ ಜೊತೆಯಲ್ಲಿ ಹಿಂದೆ ಸೇವೆ ಮಾಡಿರುವಂತ ಸಹೋದರರಾಗಿದ್ದರು ಒರಿಸ್ಸಾದಲ್ಲಿ ಸಿಕ್ಕಿದಾಗ. ಅವ್ರು ಹೇಳಿದ್ರು, ಇವತ್ತು ಬೆಳಿಗ್ಗೆ ಅವರು ಸಾಕ್ಷಿನ ಹೇಳ್ತಾ, ಚರ್ಚ್ಗೆ ಹೋಗ್ಲಿಕ್ಕೆ ಬಿಡ್ತಾ ಇಲ್ಲ ಅಂತ ಅಲ್ಲಿ ಯಾರು ಆ ಚರ್ಚ್ ಕ್ಲೋಸ್ಡ್, ಮತ್ತು ಮನೆಗಳಲ್ಲಿ ಸೇರ್ಕೊಳ್ಳಕ್ ಹೋದ್ರೆ ಅಲ್ಲಿನೂ ಕೂಡ ಅವ್ರ ಮೇಲೆ ಅಬ್ಸರ್ವರ್ಸ್ ಇದ್ದಾರೆ, ಭಯಾನಕವಾಗಿ ಹೊಡಿತಾ ಇದ್ದಾರೆ ಮತ್ತು ಸೆರೆಮನೆಯಲ್ಲಿದ್ದಾರೆ. ಹಿಂಸಾತ್ಮಕವಾದ ಸ್ಥಿತಿ ಅಲ್ಲಿ ಉಂಟಾಗ್ತಾ ಇದೆ. ನೈಜೀರಿಯಾ ಇನ್ನೂ ಭಯಂಕರವಾಗಿ ಆಗ್ತಾ ಇದೆ. ಇದೆಲ್ಲವನ್ನ ನಾವು ಗಮನಿಸಿ ನೋಡುವಾಗ ಪ್ರಿಯರೇ, ನಮ್ಮಲ್ಲಿ ಆ ಬೆಂಕಿಯ ಉರಿ ಹುಟ್ಟುತ್ತದೆ, ನಮ್ಮಲ್ಲಿ ಆ ಶಾಖ ಹುಟ್ಟುತ್ತದೆ. ಹೌ ಮಚ್ ವಿ ನೀಡ್ ಟು ಪ್ರೇ. ಕರ್ತನಲ್ಲಿ ಪ್ರಿಯರೇ, ನಾವು ಭಕ್ತಿಹೀನತೆಯನ್ನು ಉಂಟು ಮಾಡುವ ಹರಟೆ ಮಾತುಗಳು, ಹಗುರವಾದ ಮಾತುಗಳು, ನಾಲಿಗೆಯಿಂದ ಬರುವಂತ ಮಾತುಗಳು, ದಯಮಾಡಿ ನೋಡ್ರಿ, ಅದಕ್ಕೆ ಯಾಕೋಬನ ಹೇಳ್ತಾನೆ, ಯಾಕೋಬ ಪತ್ರಿಕೆ 3ನೇ ಅಧ್ಯಾಯ 6ನೇ ವಚನ ಒಂದು ಮಾತಿದೆ ಹೇಗೆಂಬುದಾಗಿ ದಯಮಾಡಿ ನೋಡ್ರಿ. ಯಾಕೋಬ ಪತ್ರಿಕೆ 3ನೇ ಅಧ್ಯಾಯ 6ನೇ ವಚನ. ನಾಲಿಗೆ ತಮ್ಮೆಲ್ಲರಿಗೂ ಪರಿಚಯ ಆಗಿರುವಂತದ್ದು. ನಾಲಿಗೆಯ ಕಿಚ್ಚೆ. ನಾಲಿಗೆಯು ಕೂಡ ಚಿಕ್ಕ ಅಂಗವಾಗಿದ್ದರೂ ದೊಡ್ಡ ಕಾರ್ಯಗಳನ್ನು ಕೊಚ್ಚಿಕೊಳ್ಳುತ್ತದೆ. ಎಷ್ಟು ಕೊಂಚ ಕಿತ್ತು ಎಷ್ಟು ದೊಡ್ಡ ಕಾಡನ್ನು ಬಿಡಿಸುತ್ತದೆ ನೋಡಿರಿ. ನಾಲಿಗೆಯು ಕಿಚ್ಚೆ, ನಾಲಿಗೆಯು ಅದೆಲ್ಲ ರೂಪವಾಗಿ ನಮ್ಮ ಅಂಗಗಳ ನಡುವೆ ಇಟ್ಟಿದೆ. ಅದು ದೇಹವನ್ನೆಲ್ಲ. ಸಾಕು ಬ್ರದರ್, ಥ್ಯಾಂಕ್ ಯು ಬ್ರದರ್. ಒಂದು ವೈಜ್ಞಾನಿಕ ಸಂಶೋಧನೆ ಪ್ರಕಾರ 32 ಲಿವರ್ಸ್ ಸುತ್ತಲೂ ಇಟ್ಟು ಈ ನಾಲ್ಗೆಯನ್ನು ಇಟ್ಟಿದಾರಂತ ದೇವರು. ಇದು ಯಾವಾಗಲೂ ತಣ್ಣಗಿರ್ಬೇಕಂತಿದ್ದು. ಸ್ವಲ್ಪ ಬಾಯಾರಿಕೆ ಆಯ್ತು ಅಂದ್ರೆ ಇದು ಒಣಗೋಗಬಾರ್ದು. ನಾಲಿಗೆ ಒಣಗಿತು ಅಂದ್ರೆ ಫಿನಿಶ್. ಅಷ್ಟು ತಂಪಾಗಿ ಇದು ಆ ಅಗ್ನಿ, ಇದು ಬೆಂಕಿ, ಇದು ಹತೋಟಿಯಲ್ಲಿ ಇರುವಂಥದ್ದು. ಒಂದು ಭಕ್ತನು ಒಬ್ಬ ಹೇಳಿದ್ದು ನನ್ನ ನೆನಪಿಗೆ ಬರ್ತಾ ಇದೆ. ಒಂದ್ಸಾರಿ ಈ ನಾಲಿಗೆ, ಆ ಹಲ್ಲುಗಳು ಹೇಳಿದವಂತೆ ನಾಲಿಗೆಗೆ, ನೀನು ತುಂಬಾನೇ ಅತಿಯಾಗಿ ಬಿಹೇವ್ ಮಾಡ್ತಾ ಇದೀಯಾ, ನಾನೇನಾದ್ರೂ ನನ್ನ ಹಲ್ಲುಗಳು ಉಪಯೋಗಿಸಿ ಕಚ್ಚಿದರೆ ನಿನ್ ನಾಲಿಗೆ ಕಟ್ಟಾಗುತ್ತೆ ಅಂತ ಹಲ್ಲುಗಳು ನಾಲಿಗೆ ಜೊತೆಯಲ್ಲಿ ಸಂಭಾಷಣೆ ಮಾಡಿ ಹೇಳಿದಾಗ, ನಾಲಿಗೆ ಹೇಳ್ತಂತ ಹಲ್ಲುಗಳಿಗೆ, ಮಿಸ್ಟರ್ ಹಲ್ಲುಗಳು, ನೀವು 32 ಜನ ಇದ್ದೀರಾ, ನಾನೊಂದು ಆಡಬಾರ್ದ ಮಾತು ಎಲ್ಲಾನ ಹೋಗಿ ಆಡ್ತೀನಿ, ಆವಾಗ ನಿಮ್ಮ 32 ಹಲ್ಲುಗಳು ಜನ ಉದುರಿಸ್ತಾರೆ ಅಂತ. ಚಿಕ್ಕ ಅಂಗ ಎಷ್ಟು ದೊಡ್ಡ ಕಾರ್ಯ ಮಾಡುತ್ತೆ, ಚಿಕ್ಕ ಅಂಗ ಎಷ್ಟು ಕಾರ್ಯ ನಡೆಸುತ್ತೆ. ಆದುದರಿಂದ ಅದರ ವಿಷಯದಲ್ಲಿ ನಾವು ಎಚ್ಚರ ಇರಬೇಕು. ಅದಕ್ಕೆ ಭಕ್ತನು ಹೇಳುವಂತದ್ದು, ಯಾಕಂದ್ರೆ ದಿನಗಳು ಹತ್ತಿರವಾಗಿವೆ, ನಾವು ಅಂತ್ಯಕಾಲದಲ್ಲಿದ್ದೇವೆ. ನಮ್ಮ ಮಾತುಗಳು, ನಮ್ಮ ಬೋಧನೆ, ನಮ್ಮ ಜೀವನ, ನಮ್ಮ ಸಮಯ, ನಮ್ಮ ಎಲ್ಲವೂ ಕೂಡ ಆತನಿಗೆ ನಾವು ಕರ್ತನಾದ ಯೇಸು ಕ್ರಿಸ್ತನ ಬರೋಣದ ಸಂದರ್ಭದಲ್ಲಿ ನಾವು ನಿಲ್ಲಬೇಕಲ್ಲ. ಆಗ ನಾವು ಪ್ರತ್ಯುತ್ತರ ನೀಡುವಂತವರಾಗಿರ್ಬೇಕು, ಕಾರ್ಯೋನ್ಮುಖರಾಗಿ ನಡೆಸುವಂತರಾಗಿರ್ಬೇಕು. ದಯಮಾಡಿ ನೋಡ್ರಿ, ಎಫೆಸದವರು ಬರೆದ ಪತ್ರಿಕೆ 4ನೇ ಅಧ್ಯಾಯ 29-30 ವಚನಗಳು. ಎಫೆಸ 4:29-30 ವಚನಗಳು. ನಿಮ್ಮ ಬಾಯೊಳಗಿಂದ ಯಾವ ಕೆಟ್ಟ ಮಾತು ಹೊರಡಬಾರದು. ಭಕ್ತಿಯನ್ನು ವೃದ್ಧಿ ಮಾಡುವಂತ ಕಾಲೋಚಿತವಾದ ಮಾತು ಇದ್ದರೆ ಕೇಳುವವರ ಹಿತಕ್ಕಾಗಿ ಅದನ್ನು ಆಡಿರಿ. ಥ್ಯಾಂಕ್ ಯು ಬ್ರದರ್. ಸಾಕು, ಇನ್ನು ಮುಂದಕ್ಕೆ ಅದ್ರ ಸಂಬಂಧಪಟ್ಟಂತದೇ ಇದೆ, ಆಮೇಲೆ ಓದ್ಕೊಳ್ಳೋಣ. ಇಲ್ಲಿ ನನಗೆ ಬಹಳ ಇಷ್ಟವಾದಂತ ಒಂದು ಕಾಲೋಚಿತವಾದ ಮಾತು. ನಮ್ಮ ತೆಲುಗಿನಲ್ಲಿ ಒಂದು ಪದ್ಯ ಇದೆ, ఎప్పటికయ్యేది ప్రస్తుతం అప్పటికా మాటలాడి అన్యుల మనముల్ నొప్పింపక తానవ్వక తప్పించుకు తిరుగువాడు ನೇರ್ಪರಿ ಸುಮತಿ ಅಂತ. ಅಂದ್ರೆ ಕಾಲೋಚಿತವಾದ ಮಾತು ಹೇಳುತ್ತಾ ತಾನೂ ನೊಂದುಕೊಳ್ಳದೆ ಇತರನ್ನೂ ನೋಯಿಸದೆ ಹೋಗುವಂತವ್ರು ಅಂತ ಕವಿ ಯಾರೋ ಬರೆದದ್ದು ಇರ್ಲಿ. ಈಗ ನಾವು ಸತ್ಯವೇದದ ವಿಷಯಕ್ಕೆ ಬಂದಾಗ, ಕಾಲಕ್ಕೆ ಆ ಉಚಿತವಾದ ಮಾತು, ಆ ಸಂದರ್ಭಕ್ಕೆ ಉಚಿತವಾದ ಮಾತು, ಸಾಂದರ್ಭಿಕವಾದ ಮಾತು ಮಾತಾಡೋಣ.
ವಾಗ್ವಾದಗಳ ಮಾತಲ್ಲದೆ ಸಾಂದರ್ಭಿಕವಾಗಿ ಕಾಲೋಚಿತವಾದಂತ ಮಾತನ್ನು ಮಾತ್ರ ಮಾತಾಡೋದಕ್ಕೆ ನಾವು ಇದನ್ನು ಉಪಯೋಗಿಸ್ಬೇಕು. ದೇವರ ವಾಕ್ಯ ಹೇಳುತ್ತೆ, ನಾವು ಹಾಗೆ ಮಾಡದೆ ಹೋದರೆ ಪ್ರಾಯಶಃ God is very concerned, very particular about the use of our mouth, use of our tongue, use of our heart. ಇವೆಲ್ಲ ವಿಷಯಗಳು ಕರ್ತನು, ನಾವು ಹೊಸ ಸೃಷ್ಟಿ, ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನಾವು ನೂತನ ಸೃಷ್ಟಿ. ಹಾಗಾಗಿ ಪ್ರತಿ ದಿನ ಕೂಡ ನಾವು ತೊಳೆದುಕೊಳ್ತಾ ಇರಬೇಕು, ವಾಕ್ಯದಿಂದ ಶುಭ್ರಪಡಿಸ್ಕೊಳ್ತಾ ಇರಬೇಕು. ನಿರ್ಮಲೋದಕವನ್ನು ನಮ್ಮ ಮೇಲೆ ಆತನ ಸುರಿಸನಾಗಿರ್ತಾನೆ ಪ್ರಿಯರೇ. ಅದಕ್ಕೆ ಯೆರೆಮೀಯನು ಹೇಳ್ತಾನೆ, ನೀವು ಗೋಳಾಡಿರಿ, ರಾತ್ರಿಯ ವೇಳೆ ಒಂದೊಂದು ಜಾವದಲ್ಲಿ ಎದ್ದು ಪ್ರಾರ್ಥನೆ ಮಾಡ್ರಿ, ಯು ನೀಡ್ ಟು ಪ್ರೇ. ಯಾಕೆಂಬುದಾಗಿ ಹೇಳುವಾಗ ಇದು ನಿದ್ದೆಯಿಂದ ಎಚ್ಚರವಾಗಿರತಕ್ಕ ಕಾಲ. ಯಾಕಂದರೆ ಇದು ಸ್ವಸ್ಥಚಿತ್ತರಾಗಿ ಎಚ್ಚರವಾಗಿರತಕ್ಕಂತ ಕಾಲ. ಯಾಕಂತ ಹೇಳಿದ್ರೆ ಈ ಒಬ್ಬರನ್ನೊಬ್ಬರು ಪರಸ್ಪರ ಅರಿತುಕೊಂಡು ಜೀವಿಸುವಂತ ಕಾಲ. ಯಾಕಂತ ಹೇಳಿದ್ರೆ ಪ್ರತಿಯೊಬ್ಬನು ತನ್ನನ್ನು ತಾನು ಶುದ್ಧಿ ಮಾಡಿಕೊಂಡು ಆತನ ಬರೋಣಕ್ಕೆ ಎದುರು ನೋಡುವ ಕಾಲ. ಪ್ರಾಪಂಚಿಕ ಹರಟೆ ವಿಷಯಗಳನ್ನ ಬಿಟ್ಟು ಆತನನ್ನು ಹಿಂಬಾಲಿಸುವಂತ ಕಾಲ. ಕಾಲೋಚಿತವಾದ ಮಾತುಗಳನ್ನ ಹೇಳುತ್ತಾ ನಾವು ಜೀವಿಸಬೇಕಾಗಿರುವಂತಹ ಕಾಲಘಟ್ಟ ಪ್ರಿಯರೇ. ಸಾರ್ದೀಸ್ ಸಭೆಗೆ ಎಚ್ಚರವಾಗಿರುವ ನಾವು ಒಂದು ವಿಷಯದಲ್ಲಿ ಕೆಲವು ಸಂಗತಿಗಳನ್ನ ನಿಮ್ಮ ಮುಂದೆ ಪ್ರಸ್ತಾಪ ಪಡಿಸೋದಕ್ಕೆ ದೇವರ ಆತ್ಮನ ಸಹಾಯ ಮಾಡ್ತಾರೆ. ಪ್ರಾರ್ಥನೆಯು ಪಾಪವನ್ನು ಪರಿಹಾರ ಮಾಡ್ತದೆ ಎಂಬುದಾಗಿ ಸತ್ಯವೇದದಲ್ಲಿ ನಾವು ಕಾಣ್ತೇವೆ. ಪ್ರಾರ್ಥನೆ ಪಾಪ ಪರಿಹಾರ ಆಗ್ಲಿಕ್ಕೆ. ಆದರೆ ದಾವೀದನ ಒಂದು ಕಡೆ ಹೇಳ್ತಾನೆ, ಪ್ರಾರ್ಥನೆಯೇ ಪಾಪವಾಗುತ್ತೆ ಅಂತ. ಹೌ ಕ್ಯಾನ್ ಇಟ್ ಬಿ ಪಾಸಿಬಲ್? ನಿನ್ನ ಪ್ರಾರ್ಥನೆಯು ಪಾಪವಾಗುತ್ತೆ. ವೆನ್ ಯು ಪ್ರೇ, ಯುವರ್ ಪ್ರೇಯರ್ ಬಿಕಮ್ಸ್ ಸಿನ್. ಹಾಗಾದ್ರೆ ಏನಿದ್ರ ಅರ್ಥ? ದಯಮಾಡಿ ನೋಡ್ರಿ, ಕೀರ್ತನೆ 109 7ನೇ ವಚನ, ಸಾಮ್ಸ್ 109 and 7. ನ್ಯಾಯ ವಿಚಾರಣೆಯಲ್ಲಿ ಅವನು ಅಪರಾಧಿ ಎಂದು ತೀರ್ಪು ಹೊಂದಲಿ, ಅವನ ಪ್ರಾರ್ಥನೆಯು ಪಾಪವೆಂದು ಎಣಿಸಲ್ಪಡಲಿ. ಅವನ ಪ್ರಾರ್ಥನೆಯು ಪಾಪವೆಂದು ಎಣಿಸುವ ಸಂದರ್ಭ ಕರ್ತನ ದೃಷ್ಟಿಯಲ್ಲಿ ಇರುತ್ತಂತೆ. ಅದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೇಳಿದನು ಆ ಮಾತು. ಹೌದು ಪ್ರಿಯರೇ, ಹೌ ಕೇರ್ಫುಲ್ ವಿ ನೀಡ್ ಟು ಬಿ. ನಾವು ಎಷ್ಟು ಎಚ್ಚರ ಇರಬೇಕು. ನಾವು ಪಾಪ ಮಾಡ್ತೀವಿ ಸರಿ, ನಮ್ಮ ಪಾಪಗಳಿಗೆ ಪರಿಹಾರ ಹೊಂದಲಿಕ್ಕೆ ಕರ್ತನ ಬಳಿಯಲ್ಲಿ ಕ್ಷಮಾಪಣೆ ಕೇಳ್ತೀವಿ ಸರಿ. ಅಪೊಸ್ತಲನಾದ ಪೌಲನು ಹೇಳ್ತಾನೆ ಈ ಮಾತನ್ನ, ಅಯ್ಯೋ ನಾನು ಪಾಪಿಗಳಲ್ಲಿ ಪ್ರಧಾನ ಪಾಪಿ ಆಗಿದ್ದೇನೆ. ಅಂದ್ರೆ ಅದರ ಅರ್ಥ, ನಾವು ಪಾಪಗಳಿಂದ ಬಿಡುಗಡೆ ಹೊಂದಿದ್ರು ಆ ಸ್ವಭಾವ ನಮ್ಮಲ್ಲಿ ಸ್ವಲ್ಪ ಅಂಟ್ಕೊಂಡಿರ್ತದೆ. ಅದರಿಂದ ನಮ್ಮನ್ನ ನಾವು ಶುಚಿ ಮಾಡ್ಕೊಳ್ಬೇಕು, ಅದರಿಂದ ನಾವು ಶುದ್ಧಿ ಮಾಡ್ಕೊಳ್ತಾ ಇರ್ಬೇಕು. ಯಾಕೆಂಬುದಾಗಿ ಹೇಳುವಾಗ ಆ ಪಾಪಗಳು ಅವು ನಮ್ಮ ಒಳಗಡೆ ಅವು ರೋಷಾಗ್ನಿಯನ್ನು, ದ್ವೇಷವನ್ನ, ಹೊಟ್ಟೆ ಕಿಚ್ಚನ್ನ, ಜಗಳವನ್ನು ಹುಟ್ಟಿಸುವಂಥದ್ದಾಗದೆ ಕ್ಷಮೆಯಿಂದ ಶಮನಗೊಳಿಸ್ಬೇಕು. ಇದು ದೇವರ ಸಿದ್ಧಾಂತ. ದಿಸ್ ಈಸ್ ದ ಪ್ರಿನ್ಸಿಪಲ್ ಆಫ್ ಗಾಡ್. ಇದಕ್ಕೆ ನಾವು ತಲೆ ಬಾಗಿದ್ರೆ ನಾವು ಪುನೀತರಾಗ್ತೀವಿ, ನಾವು ಪಾವನರಾಗ್ತೀವಿ, ನಾವು ಪವಿತ್ರರಾಗ್ತೀವಿ. ನೋಡ್ರಿ, ಸ್ವಾಮಿ ಹೇಳಿದ್ದೊಂದು ಮಾತನ್ನ ನೋಡ್ಕೊಂಡು ನಾವು ಮುಕ್ತಾಯ ಮಾಡ್ಕೊಳ್ಳೋಣ. ಮತ್ತಾಯನ ಬರೆಸುವ 6ನೇ ಅಧ್ಯಾಯ 10ರಿಂದ 12 ವಚನಗಳು ನಮ್ಮ ಎಲ್ಲರಿಗೂ ಕೂಡ ಚಿರಪರಿಚಿತವಾಗಿರ್ತಕ್ಕಂಥ ಒಂದು ಪ್ರಾರ್ಥನೆಯೇನೆ. ನಿಮ್ಮ ನಾಮವು ಅಂಕಲ್ ಅಳ್ತಾ ಇದ್ದಾನೆ. ಕೆಲ್ಸ ಹೇಳಿ. ಪರಲೋಕದಲ್ಲಿರುವ ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇವತ್ತು ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆ. ಸಾಕು ಬ್ರದರ್, ಅಲ್ಲಿಗೆ ಸಾಕು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸ್ಬೇಕು. ತಪ್ಪು ಮಾಡಿರೋರು ಬಂದು ನಮ್ಮನ್ನು ಕೇಳೋದು ಅನ್ಯರಲ್ಲಿರುವಂತಹದ್ದು. ಆದರೆ ನಮಗೆ ತಪ್ಪು ಮಾಡಿದ್ರು ನಾವೇ ಅವರನ್ನ ಹೋಗಿ ಅವ್ರ ಹತ್ರ ನಾವು ಸಮಾಧಾನ ಪಡ್ಬೇಕು. ಯಾಕಂದ್ರೆ ಪ್ರಾರ್ಥನೆ ಪಾಪವಾಗಿ ಹೋಗುತ್ತೆ.
ಸಮಾಧಾನ ಆಗದ ಹೋದ್ರೆ. ದಿಸ್ ಈಸ್ ದ ಗಾಡ್ಸ್ ಫಾರ್ಮುಲಾ. ದಿಸ್ ಈಸ್ ದ ಗಾಡ್ಸ್ ಲ್ಯಾಂಗ್ವೇಜ್. You pray, but there is lot of bitterness in your heart. You preach, but there is lot of bitterness towards your brother. You preach, but there is lot of craving in your heart for others. ಇತರ ಬಗ್ಗೆ ಅದ್ವೇಷ ಅಥವಾ ಈ ಭಾವನೆಗಳು ಇಟ್ಕೊಂಡ್ರೆ ಪ್ರಾರ್ಥನೆಯೇ ಪಾಪವಾಗಿ ಹೋಗುವ ಆ ದುಸ್ಥಿತಿನಲ್ಲಿ ಇರೋದಾದ್ರೆ ದೇವರ ವಾಕ್ಯ ಹೇಳುತ್ತೆ, ನಿನಗೆ ಪವಿತ್ರವಾದ ತುಟಿಗಳನ್ನ ನಾನು ಕೊಡ್ತೇನೆ. ಕೊನೆಯದಾಗಿ ಜೆಫನ್ಯ ಗ್ರಂಥ 3ನೇ ಅಧ್ಯಾಯ 9ನೇ ವಚನ, ನಾವು ಅದಕ್ಕಾಗಿ ಪ್ರಾರ್ಥನೆ ಮಾಡೋಣ. ಭಕ್ತನಾದ ಪ್ರವಾದಿಯಾದ ಜೆಫನ್ಯ ಹೇಳ್ತಾನೆ, ಜೆಫನ್ಯ ಗ್ರಂಥ 3ನೇ ಅಧ್ಯಾಯ 9ನೇ ವಚನ. ಮಗನೇ, ಆಗ ಎಲ್ಲರೂ ಒಂದೇ ಮನಸ್ಸಿನಿಂದ ಯೆಹೋವನನ್ನು ಸೇವಿಸಿ ಆತನ ಹೆಸರನ್ನು ಪ್ರಾರ್ಥಿಸುವಂತೆ ಜನಾಂಗಗಳವರ ತುಟಿಗಳನ್ನು ಮಾರ್ಪಡಿಸಿ ಶುದ್ಧಿ ಮಾಡುವೆನು. ಥ್ಯಾಂಕ್ ಯು ಬ್ರದರ್. ಸಾಕು. ಜನಾಂಗಗಳ ತುಟಿಗಳನ್ನು ಮಾರ್ಪಡಿಸಿ ಶುದ್ಧಿ ಮಾಡುವ ಹಾಗೆ ಕರ್ತನ ಬಳಿ ನಮ್ಮನ್ನು ಸಮರ್ಪಿಸಿಕೊಳ್ಳೋಣ. ದೇವರು ತಾನೇ ಈ ವಾಕ್ಯವನ್ನು ಆಶೀರ್ವಾದ ಮಾಡಿ